ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋಂಥದ್ದು ಟ್ರಾವೆಲ್ ವಿತ್ ಮಂಡ್ಯ ಚಾನಲ್. ನೋಡಿ ನಾವು ಬಂದು ಇವಾಗ ಅಕ್ಷರಧಾಮ್ ಟೆಂಪಲಲ್ಲಿ ಇದ್ದೀನಿ. ಇದು ಡೆಲ್ಲಿ ಇರೋಂಥದ್ದು. ಡೆಲ್ಲಿಯಿಂದ ಬಂದು ಅಕ್ಷರಧಾಮ್ ಅನ್ನೋಂಥ ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ 500 ಮೀಟ್ರಲ್ಲಿ ಎಂಟ್ರಿ ಇದ್ದು ಆ ಮೆಟ್ರೋ ಬಂದರೆ ಅಕ್ಷರಧಾಮ್ ಅನ್ನೋ ಟೆಂಪಲ್ ಸಿಗುತ್ತೆ. ಆ ಟೆಂಪಲಲ್ಲಿ ಬಂದರೆ ನೋಡಿ ತುಂಬ ಕಲಾತ್ಮಕವಾಗಿ ಕಟ್ಟಿದ್ದಾರೆ. ಯಾವಾಗ 2005ರಲ್ಲಿ ಸ್ವಾಮಿ ನಾರಾಯಣನ್ ಅವರ ವಿಗ್ರಹ ಸಮೇತ ಇರೋಂಥ ಟೆಂಪಲ್ನ ಕಟ್ಟಿದ್ದಾರೆ. ಪ್ರತಿಯೊಂದು 100 ಎಕರೆಯಲ್ಲಿರೋಂಥ ಈ ಬೌಂಡ್ರಿ ಮತ್ತು ಪಾರ್ಕಿಂಗು ಪ್ರತಿಯೊಂದು ಸಹ ಎಲ್ಲ ಥರದ್ದು ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿಗೆ ಯಾವುದೇ ಥರದ್ದು ವಾಟರ್ ಬಾಟಲ್ ಇರ್ಬೋದು, ಪರ್ಸು ಮತ್ತು ವ್ಯಾಲೆಟ್ಸು ಎಲ್ಲ ಥರದ್ದು ಬಿಟ್ಟರೆ, ಟ್ಯಾಬ್ಲೆಟ್ಸ್ ಬಿಟ್ಟರೆ ಇನ್ಯಾವುದೇ ಥರದ್ದು ಬ್ಯಾಗ್ ಆಗಲಿ, ಮೊಬೈಲ್ ಆಗಲಿ, ಸ್ಮಾರ್ಟ್ ವಾಚ್ ಆಗಲಿ ಯಾವುದೂ ಒಳಗಡೆ ಅಲೋ ಇಲ್ಲ. ಪ್ರತಿಯೊಂದನ್ನು ನೋಡೋಕ್ಕೆ ಕಣ್ಣು ತುಂಬ್ಕೋಬೋದು, ಅಷ್ಟು ಥರದ್ದು ಎಲ್ಲ ಥರದ್ದು ಇದೆ. ಪ್ರತಿಯೊಂದು ವಿಗ್ರಹ, ಪ್ರತಿಯೊಂದು ಕಂಬಗಳು, ಪ್ರತಿಯೊಂದೂ ಒಂದೊಂದು ಥರ ಸ್ಟೋರಿ ಹೇಳುತ್ತೆ. ಆ ರೀತಿ ಇರೋಂಥದ್ದು ಅಷ್ಟು ಥರ ಇರೋಂಥ ಇನ್ಫಾರ್ಮೇಷನ್ ಜಸ್ಟ್ ನೋಡ್ತಾರೆ. ಯಾಕೆಂದರೆ ಮೊಬೈಲ್ ಇಲ್ಲ ಅಂದರೆ ನಾವು ಕಣ್ಮಾರೆ ನೋಡ್ತಿರ್ತೀವಿ ಅದು ಹೇಗಿರುತ್ತೆ, ಏನು ಮಾಡ್ತಿರ್ತೀವಿ, ಅದು ಹೇಗೆ ಕಟ್ಟಿದ್ದಾರೆ, ಮತ್ತು ಆ ವಾಸ್ತು ಶಿಲ್ಪಿ ಇದ್ದಾರಲ್ಲ ಆ ಶಿಲ್ಪಿಗಳಿಗೆ ಎಷ್ಟು ಕೈ ಮುಗಿದ್ರು, ಎಷ್ಟು ಇದು ಮಾಡಿದ್ರು, ಎಷ್ಟು ಹೊಗಳಿದ್ರು ಸಹ ಅವ್ರಿಗೆ ಇದೇ ಸಾಲಲ್ಲ. ಅಷ್ಟು ತುಂಬ ಚೆನ್ನಾಗಿದೆ. ಸಾಯೋದ್ರೊಳಗಡೆ ಒಂದೇ ಒಂದು ಸಲಿನಾದರೂ, ಒಂದು ಬಾರಿನಾದ್ರು ಒಂದು ಸಲ ಬಂದು ನೋಡಬೇಕು ಈ ಟೆಂಪಲ್ನ. ಅಂಥ ಅದ್ಭುತವಾದ ಟೆಂಪಲ್ಲು ಅದು. 100 ಎಕರೆಯಲ್ಲಿ ಇಂಥ ಅಗಾಧವಾದಂಥ ಮತ್ತು ಸ್ಟಾರ್ ಆಕಾರದಲ್ಲಿರೋ ಅಂಥದ್ದು, ಮತ್ತು ಬೋಟ್ ಹೌಸು, ಎಲ್ಲ ಥರದ್ದು ಶೋಸ್ಗಳು ಎಲ್ಲ ಥರದ್ದು ಇರುತ್ತೆ. ತುಂಬ 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 ಚೆನ್ನಾಗಿದೆ. ಸಂಜೆ ಮೇಲೆ ಬಂದರೆ ಇನ್ನೂ ಸೂಪರಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾರೂ ನೋಡ್ದೇ ಮಿಸ್ ಮಾಡ್ದೇ ನೋಡ್ದೇ ಇದ್ದರೆ ತುಂಬ ಮಿಸ್ ಮಾಡ್ಕೊಳ್ತೀರ ಅನಿಸುತ್ತೆ. ಅಷ್ಟು ತುಂಬ ಚೆನ್ನಾಗಿರೋಂಥ ಟೆಂಪಲ್. ಥ್ಯಾಂಕ್ ಯು ಸೊ ಮಚ್.